ಜೈ ಕರ್ನಾಟಕ, ಎಲ್ರಿಗೂ ನಮಸ್ಕಾರ. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಅವರು ಹೇಳಿದರು. ಸೊ ನಾನು ಈ ಸೀರಿಯಲ್ ಮಾಡಲಿಕ್ಕೆ ಕಾರಣ, ಫಸ್ಟು ನನಗೆ ವಿನಯ್ ಕೃಷ್ಣ ಸರ್ ಅವರು ಫೋನ್ ಮಾಡಿ, ಸರ್ ಕನ್ನಡದಲ್ಲಿ ಒಂದು ಸೀರಿಯಲ್ ಇದೆ ಸರ್, ನೀವು ಮಾಡ್ತೀರ ಅಂತ ಹೇಳಿದ್ರು ಅವರು. ಸೊ ನಾನು ಹೇಳಿದ್ದೇನೆ, ನಾನು ಪ್ರೀತಮ್ ಅವ್ರ ಡೈರೆಕ್ಟರ್, ಅದನ್ನು ಏನು ಗೊತ್ತಿಲ್ಲ ನನಗೆ ಸರ್, ನನಗೆ ಸ್ಟೋರಿ ಆಮೇಲೆ ನನ್ನ ಕ್ಯಾರೆಕ್ಟರ್ ಕೇಳಿದೆ, ನಾನು ಹೇಳ್ತೇನೆ ಹೇಳಿದ್ರು ಅವರು. ಆಮೇಲೆ ಒಂದು ಹಾಫ್ ಅವರ್ ಮೇಲೆ ಫೋನ್ ಮಾಡಿ ಈ ಥರ ಇರ್ತದೆ ಅಂತ ಹೇಳಿದ್ರು ಅವರು. ಸೊ ಯಾರು ಸರ್ ಇದು ಮಾಡಿದೆ ಅಂದರೆ ಸ್ಟಾರ್ ಸುವರ್ಣ ಹೇಳಿದ್ರು. ಸೊ ಅಫ್ಕೋರ್ಸ್ ಗುಡ್ ಪ್ರೊಡಕ್ಷನ್ ಕಂಪನಿ. ಸೊ ಓಕೆ ಹೇಳಿದೆ ನಾನು. ಆಮೇಲೆ ಪ್ರೀತಮ್ ಅವ್ರ ಹೆಸರು ಹೇಳಿದ್ರು. ಸೊ ಮೂಮೆಂಟ್ ಪ್ರೀತಮ್ ಅವ್ರ ಹೆಸರು ಹೇಳಿದರೆ ಇಮಿಡಿಯೇಟ್ಲಿ ನಾನು ಆಕ್ಸೆಪ್ಟ್ ಮಾಡಿದ್ದೇನೆ. ಯಾಕಂದರೆ ನಾನು ಆಲ್ರೆಡಿ ಪ್ರೀತಮ್ ಜೊತೆಯಲ್ಲಿ ನಾನು ಪಿಕ್ಚರ್ ಮಾಡಿದ್ದೇನೆ. ಅದರಲ್ಲಿ ಅವ್ರ ವೇ ಆಫ್ ಡೈರೆಕ್ಷನ್, ಅವ್ರ ಬಿಹೇವಿಯರ್, ಕ್ಯಾರೆಕ್ಟರ್ ಇಬ್ಬರಿಗೆ ಅದು ಸೂಟ್ ಆಯಿತು. ಸೊ ನನಗೆ ಗೊತ್ತು ಅವರು ಮೆಂಟಾಲಿಟಿ ನನಗೆ ಗೊತ್ತು. ಸೊ ನಾನು ಓಕೆ ಹೇಳಿದೆ. ಬಟ್ ಡೇಟ್ ಪ್ರಾಬ್ಲಮ್ ಇತ್ತು. ಆಮೇಲೆ ಅವರು ಅಡ್ಜಸ್ಟ್ ಮಾಡಿದರೆ ಆಮೇಲೆ ಬಂದೆ. ನಾನು ಬಂದ ತಕ್ಷಣ ಸ್ಟೋರಿ, ಸೊ ಅದು ನನ್ನ ಮೈಂಡಲ್ಲಿ ಇದೆ. ಇವತ್ತು ನಾವು ಆರ್ಟಿಸ್ಟ್ ಹೇಳಿದ್ರು ಅವರು 47 ಇಯರ್ಸ್ ಆಯಿತು ಪಿಕ್ಚರ್ನಲ್ಲಿ, 800 ಫಿಲ್ಮ್ಸ್ ಕ್ರಾಸ್ ಮಾಡಿದ್ದೇನೆ, 11 ಲ್ಯಾಂಗ್ವೇಜಸ್. ಸೊ ದೇವರೆಲ್ಲ ಕೊಟ್ಟಿದ್ದಾರೆ, ನಮ್ಮ ತಂದೆ ತಾಯಿ ಆಶೀರ್ವಾದದಲ್ಲಿ, ನಮ್ಮ ಊರ ದೈವದ ಆಶೀರ್ವಾದದಲ್ಲಿ ಎಲ್ಲ ಆಯಿತು. ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ఎందుకంటే ನಾನು ಇರೋದು, ನನ್ನ ಬರ್ತ್ ಪ್ಲೇಸ್ ಚೆನ್ನೈ, ನಮ್ಮ ನೇಟಿವ್ ಮ್ಯಾಂಗ್ಳೂರ್. ಈಗ ತೆಲುಗಿನಲ್ಲಿ ನಾನು 100 ಪಿಕ್ಚರ್ಸ್ ಅಬೌವ್ ಹೀರೋ ಮಾಡಿದ್ದೇನೆ. ತಮಿಳ್, ಕನ್ನಡ ಎಲ್ಲ ದೇವರ ಆಶೀರ್ವಾದ. ಸೊ ಇವತ್ತು ಕೂಡ ನಾನು ಮಾಡ್ತಾ ಇದ್ದೇನೆ ಅಂದರೆ ಅದು ನಿಮ್ಮ ಆಶೀರ್ವಾದ, ದೇವರ ಆಶೀರ್ವಾದ. ಸೊ ನಾನು ಸೆಲೆಕ್ಟ್ ಆಗಿ, ಯಾಕಂದರೆ ನಾನು ಈಗ ಮಾಡುವ ಕ್ಯಾರೆಕ್ಟರ್ಸ್ನಲ್ಲಿ ಯಾವುದೋ ಒಂದು ಮೆಸೇಜ್ ಕೊಡಬೇಕು. ವೆದರ್ ಇಟ್ ಈಸ್ ವಿಲನ್ನಲ್ಲಿ ನಾವು ಕೊಡುವ ಮೆಸೇಜು, ಈಗ ನಡ್ತಿರೋ ಸ್ಕ್ಯಾಮ್ಸ್ ಆ ಥರ, ರೇಪು, ಡಕಾಯಿಟಿ ಆ ಥರ ನಾನು ಕೊಡುವ ಕ್ಯಾರೆಕ್ಟರ್ನಲ್ಲಿ ಮೆಸೇಜು ಲೇಟೆಸ್ಟ್ ಸ್ಕ್ಯಾಮ್ಸ್. ಯಾಕಂದರೆ ವಿಲೇಜ್ನಲ್ಲಿ ಆ ಏರಿಯಾನಲ್ಲಿ ಅವ್ರಿಗೆ ಗೊತ್ತಾಗಬೇಕು, ಆ ಥರ ಕ್ಯಾರೆಕ್ಟರ್ ಮಾಡ್ತೇನೆ. ಅಲ್ಲಿ ಬೇರೆ ಕ್ಯಾರೆಕ್ಟರ್ಸ್ ನಾನು ಮಾಡೋದಿಲ್ಲ. ಸೊ ಇದರಲ್ಲಿ ನಾನು ವಾಟ್ ಐ ಫೌಂಡ್ ವಾಸ್ ಒಂದು ಕನೆಕ್ಷನ್. ಒಂದು ಫಾದರ್ ಡಾಟರ್ಸ್ 3 ಜನ ಇದ್ದಾರೆ, ಆ್ಯಂಡ್ ವೈಫ್ ಆ್ಯಂಡ್ ಹಸ್ಬೆಂಡ್. ಆಮೇಲೆ ಒಂದು ಫ್ಲ್ಯಾಶ್ ಬ್ಯಾಕ್ ಇದೆ. ನಾನು ನಮ್ಮ ಊರಿನಲ್ಲಿ ಎಲ್ಲರೂ ತುಳು ಪಿಕ್ಚರ್ ಮಾಡೋದಿಲ್ಲ, ಕನ್ನಡ ಪಿಕ್ಚರ್ ಮಾಡೋದಿಲ್ಲ, ನಾವು ತುಳು ಸೀರಿಯಲ್ ಮಾಡೋದಿಲ್ಲ, ಕನ್ನಡ ಸೀರಿಯಲ್ ಕಂಪ್ಲೇಂಟ್ ಇದೆ. ಸರಿ, ಒಂದು ಸೀರಿಯಲ್ ಕನ್ನಡದಲ್ಲಿ ಮಾಡುವ, ಎಲ್ಲರಿಗೆ ಕನೆಕ್ಟ್ ಮಾಡುವ, ನಮ್ಮ ಊರವರಿಗೆ ಡೈಲಿ ಸಾಯಂಕಾಲ ಒಂದು 8:30 ಒಂದು ಸುಮ್ಮನೆ ನೋಡ್ಬೋದು. ನಾನು ಆ ಥರ ಅದೊಂದು ರೀಸನ್. ಆ್ಯಂಡ್ ಕಮಿಂಗ್ ಟು ಆರ್ಟಿಸ್ಟ್, ನಾವು ಹೇಮಾ ಅವರು ವೆರಿ ಸೀನಿಯರ್ ಆರ್ಟಿಸ್ಟ್ ಆ್ಯಂಡ್ ಹ್ಯಾಡ್ ವಂಡರ್ಫುಲ್ ಟೈಮ್ ವಿತ್ ಹರ್. ಬಾಡಿ ಕೆಮಿಸ್ಟ್ರಿ ಆ್ಯಂಡ್ ಆ ರಿಲೇಷನ್ಶಿಪ್ಪು ಸ್ವಲ್ಪ ಫಸ್ಟ್ ಡೇ ಸ್ವಲ್ಪ ಟೈಮ್ ಆಯಿತು. ಆಮೇಲೆ ಕನೆಕ್ಟಿವಿಟಿ ವಾಸ್ ನೈಸ್. ಆ್ಯಂಡ್ ಆಲ್ಸೋ 3 ಡಾಟರ್ಸು ಇಲ್ಲಿ ಕೂತಿದ್ದಾರೆ ಅವರು. ಸೊ ಆ್ಯಂಡ್ ಆಲ್ ಅಭಿಜ್ಞಾ, ಎವ್ರಿಬಡಿ, ದೇ ಆಲ್ ಕೋಆಪರೇಟೆಡ್ ವೆರಿ ವೆಲ್. ಆ್ಯಂಡ್ ಇದೊಂದು ಒಳ್ಳೆಯ ಒಂದು ಫೀಲ್ ಇದೆ, ಒಂದು ಫಾದರ್ ಮದರ್ ಡಾಟರ್ಸ್ ಫೀಲ್ ಇದೆ. ದೇ ವಂಡರ್ಫುಲ್ ಆ್ಯಕ್ಟರ್ಸ್. ಆ್ಯಂಡ್ ಚಂದು ಅವರು, ಸೊ ಚಂದು ಎಕ್ಸಲೆಂಟ್ ಆ್ಯಕ್ಟರ್, ನಾನು ನೋಡಿದ್ದೇನೆ ನಾನು. ಆ್ಯಂಡ್ ಈಗ ತೆಲುಗಿನಲ್ಲಿ ಆಲ್ಸೋ ಈಸ್ ವೆರಿ ಬ್ಯುಸಿ ಆ್ಯಂಡ್ ಸ್ಪಾಂಟೇನಿಯಸ್ ಆ್ಯಕ್ಟರ್. ಇವ್ರಿಗೇನು ಪ್ರಿಪರೇಷನ್ ಏನಿಲ್ಲ, ಡೈಲಾಗ್ ಕೊಟ್ಟು ಇಮಿಡಿಯೇಟ್ಲಿ ಅವರು ಸ್ಪಾಂಟೇನಿಯಸ್ ಅವ್ರ ರಿಯಾಕ್ಷನ್ ಚೇಂಜ್ ಮಾಡೋದು, ಅದರಲ್ಲಿ ಇದು. ಸೊ ದೇವರಲ್ಲಿ ಎಲ್ಲರೂ ಒಳ್ಳೆ ಆರ್ಟಿಸ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ನಿಮ್ಮ ಆಶೀರ್ವಾದ ಬೇಕು. ಎಲ್ರಿಗೂ ನಮಸ್ತೆ. ಪಲ್ಲವಿ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ, ಇದು ಥ್ಯಾಂಕ್ ಯು ಫಾರ್ ಸುವರ್ಣ ಚಾನಲ್ ನನ್ನನ್ನು ಇದಕ್ಕೆ ಕಾಸ್ಟ್ ಮಾಡಿದ್ದಕ್ಕೆ. 1 ವರ್ಷದಿಂದ ನನ್ನನ್ನು ಕೇಳಿ ಕೊನೆಗೆ ಸ್ನೇಹದ ಕಡಲಲ್ಲಿ ಇಟ್ ಹ್ಯಾಪನ್. ತುಂಬ ಖುಷಿ ಆಗುತ್ತೆ. ಎಲ್ಲದರಲ್ಲೂ ಕತೆ ತುಂಬ ಚೆನ್ನಾಗಿದ್ರೆ ಯಾರು ಮಾಡ್ತಾರೆ ಅನ್ನೋದು ಮುಖ್ಯ ಆಗಲ್ಲ. ಆ್ಯಕ್ಚುಲಿ ಸ್ಟೋರಿ ತುಂಬಾ ಚೆನ್ನಾಗಿದೆ. ಸೊ ನಾವಿಬ್ರು ಹೌದು, ಸೊ ಸ್ಟೋರಿನೇ ಹೀರೋ ಹೀರೋಯಿನ್ ಅಂತ ಹೇಳ್ಬೋದು. ಮತ್ತು ಈ ಥ್ಯಾಂಕ್ ಯು ಸೋ ಮಚ್ ಸರ್, ಪ್ರೀತಮ್ ಸರ್ಗೆ. ನಾನು ಇಷ್ಟು ಕೂಲ್ ಡೈರೆಕ್ಟರ್ನ ಇದುವರೆಗೂ ನೋಡೇ ಇಲ್ಲ. ಅಷ್ಟೇ ನಿಧಾನವಾಗಿ, ಆರಾಮಾಗಿ, ಕಂಫರ್ಟಬಲ್ ಆಗಿ ಇರ್ತಾರೆ ಸೆಟ್ಟಲ್ಲಿ. ಆ್ಯಂಡ್ ಸುಮನ್ ಸರ್ ಜೊತೆ ಈಗ ಅಷ್ಟೇ ನನ್ನ ಮೊನ್ನೆ 1 ಸೀನ್ ಆಯಿತು ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ. ಆ್ಯಕ್ಚುಲಿ ಈ ಥರ ಒಂದು ಐಕಾನಿಕ್ ಆ್ಯಕ್ಟರ್ ಜೊತೆ ಕೆಲಸ ಮಾಡೋದು ಪುಣ್ಯ ಅಂತ ಅನ್ಸುತ್ತೆ. ಆ್ಯಂಡ್ ಇದರಲ್ಲಿರೋ ಕಾಸ್ಟ್ ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಮತ್ತು ಅಷ್ಟೇ ಚೆನ್ನಾಗಿ ಯಾರಾದರೂ ಪರ್ಫಾರ್ಮ್ ಮಾಡಿದರೆ ಮಾತ್ರ ನಮ್ಗೆ ಅಷ್ಟೇ ಚೆನ್ನಾಗಿ ರಿಯಾಕ್ಟ್ ಮಾಡೋದಕ್ಕೂ ಸಾಧ್ಯ. ಸಮೀಪ್ ಅವ್ರ ಬಗ್ಗೆ ಹೇಳಬೇಕು. ಸೊ ಅವರು ಆ ಖಳನಾಯಕ ಪಾತ್ರನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾನು ಎಫರ್ಟ್ ಇಲ್ಲದೆ ಏನಾದರೂ ಆ್ಯಕ್ಟ್ ಮಾಡ್ತೀನಿ ಅಂದರೆ ಅವ್ರು ಅಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತಾರೆ. ಚಂದು ಅವ್ರು ಕೂಡ ಅಷ್ಟೇ. ಆ್ಯಂಡ್ ಈ ಸ್ಟೋರಿ ಏನಂದರೆ, ನಾನು ಇಲ್ಲಿವರೆಗೂ ಆ್ಯಕ್ಟ್ ಮಾಡಿರೋ ಸೀರಿಯಲ್ಸ್ ಹೇಗಿತ್ತು ಅಂದರೆ 1 ಟ್ರ್ಯಾಕ್ ಇರುತ್ತೆ.
ಅಂದರೆ ಎಲ್ಲ ಒಂದೇ ಮನೆಯಲ್ಲಿ ನಡೆಯೋದು ಆ ಥರ ಇರ್ತಿತ್ತು. ಇದರಲ್ಲಿ ಹೆಂಗಂದರೆ ಎಲ್ರದ್ದು ಈಕ್ವಲ್ ರೋಲ್ ಇದೆ, ಬರೀ ಹೀರೋಯಿನ್ ಅಷ್ಟೇ ಜಾಸ್ತಿ ಇಲ್ಲ. ಸೊ ಎಲ್ಲ ಪಾತ್ರಧಾರಿಗಳಿಗೂ ಅಷ್ಟೇ ಪ್ರಮುಖವಾದ ಏನಿದೆ ಸ್ಕ್ರೀನ್ ಸ್ಪೇಸ್ ಇದೆ. ಆ್ಯಂಡ್ ನನಗೆ ಇದ್ರ ಮೇಲೆ ತುಂಬ ಹೋಪ್ಸ್ ಇದೆ, ಸ್ನೇಹದ ಕಡಲಲ್ಲಿ ಬಿಗ್ ಹಿಟ್ ಆಗುತ್ತೆ ಅಂತ. ನಿಮಗೆ ಹೋಪ್ಸ್ ಇದೆ, ನಂಗೆ ಅದೇ ಕನ್ಫರ್ಮೇಷನ್ ಇದೆ, ಚೆನ್ನಾಗಿ ಆಗುತ್ತೆ ಇವತ್ತು. ಬಿಕಾಸ್ ಹೇಳಿದ್ನಲ್ಲ, ಇಟ್ಸ್ ಆಲ್ ಅಬೌಟ್ ಕಂಟೆಂಟ್. ನಾನು ಯಾವಾಗಲೂ ಒಂದು ಮಾತನ್ನು ಸಿಕ್ಕಾಪಟ್ಟೆ ನಂಬ್ತೀನಿ, ಒಬ್ಬ ಕಲಾವಿದನಿಗೆ ಎಷ್ಟೇ ಟ್ಯಾಲೆಂಟ್ ಇರ್ಬೋದು, ಏನೇ ಇರ್ಬೋದು, ಅದನ್ನು ತೋರಿಸೋದಕ್ಕೆ ಒಂದು ವೇದಿಕೆ ಬೇಕು. ಆ ವೇದಿಕೆ ಕೊಟ್ಟಿದ್ದು ಸ್ಟಾರ್ ಸುವರ್ಣ. ಆ್ಯಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಆ್ಯಂಡ್ ವೆರಿ ಹಂಬಲ್ಡ್ ಅಬೌಟ್ ಇಟ್. ಸುಮ್ಮನೆ ಅಲ್ಲ, ಅಂದರೆ ಇದು ಮಾತಿಗೆ ಅಂತ ಅಲ್ಲ, ಏನಾಗುತ್ತೆ ಎಷ್ಟೋ ಜನ ಇವತ್ತು ನಾನು ಬದುಕ್ತಿರೋದು ಕೋಟಿ ಜನರ ಕನಸು ಅಂತಲೇ ಹೇಳ್ಬೋದು. ಬಿಕಾಸ್ ಐ ಆಮ್ ಆಲ್ವೇಸ್, ಈಗ ಅವ್ರು ಹೇಳಿದ್ರು ಹಿರಿತರೆ ಆಗಲಿ ಕಿರಿತರೆ ಆಗಲಿ, ಇಟ್ ಡಸಂಟ್ ಮೇಕ್ ಅ ಡಿಫ್ರೆನ್ಸ್. ನಾನು ಸಿನಿಮಾ ಅಂತ ಏನು ಜಾಸ್ತಿ ಆ್ಯಕ್ಟಿಂಗ್ ಮಾಡಲ್ಲ, ಸೀರಿಯಲ್ ಅಂತ ಏನು ಕಮ್ಮಿ ಆ್ಯಕ್ಟಿಂಗ್ ಮಾಡಲ್ಲ. ಐ ಆಲ್ವೇಸ್ ಗಿವ್ ಮೈ ಬೆಸ್ಟ್. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಇದರಲ್ಲಿ ನಿಜವಾಗ್ಲೂ ಹೀರೋ ಹೀರೋಯಿನ್ ಅಂತ ಆಬ್ವಿಯಸ್ಲಿ ಜಸ್ಟ್ ತೆರೆ ಮೇಲೆ ಇಬ್ಬರು ಕಾಣ್ಬೋದು ಅಷ್ಟೇ ಟೈಟಲ್ ಕಾರ್ಡಲ್ಲಿ. ಬಟ್ ಟ್ರಸ್ಟ್ ಮೀ, ದೇರ್ ಇಸ್ ಅ ಲಾಟ್ ಆಫ್ ಬ್ಯಾಕ್ಗ್ರೌಂಡ್ ವರ್ಕ್ ದಟ್ ಗೋಸ್ ಇನ್ ಟು ಇಟ್. ರಾಮಾಯಣದಲ್ಲಿ ರಾವಣ ಇಲ್ಲ ಅಂದಿದ್ರೆ ರಾಮ ಹೈಲೈಟ್ ಆಗ್ತಿರಲಿಲ್ಲ. ಹಾಗೇನೆ ನಮ್ಮ ಸ್ಟಾರ್ ಸುವರ್ಣ ಸೀರಿಯಲಲ್ಲಿ ಸಾಕಷ್ಟು ಎಲ್ಲ ಸೀರಿಯಲ್ ಹೇಳಿವೆ. ನನಗೆ ಇನ್ಫ್ಯಾಕ್ಟ್ ಇದಕ್ಕೆ ಮುಂಚೆ ಕೂಡ ಶಿಲ್ಪಾ ಮ್ಯಾಮ್ ಹೇಳಿದ್ದೆ, ಸ್ಟಾರ್ ಸುವರ್ಣದಲ್ಲಿ ಕಂಟೆಂಟ್ ವೈಸ್ ತುಂಬ ವರ್ಕ್ ಮಾಡ್ತಾರೆ. ನಾವು ಏನಾಗುತ್ತೆ ಕತೆ ಅಂತ ಹೇಳಿದಾಗ ಈ ಒಂದು ಅರ್ಧ ಗಂಟೆ ಬ್ಲಾಕ್ ಬಸ್ಟರ್ ಸಿನಿಮಾ, ಪ್ರತಿದಿನ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಅಂತಲೇ ಹೇಳ್ಬೋದು. ಯಾಕಂದರೆ 8:30 9 ಗಂಟೆ ನೀವೇನು ನೋಡ್ತೀರಾ, ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತಲೇ ಹೇಳ್ಬೋದು. ಆ ಥರ ಒಂದು ಸೀರಿಯಲ್ ಕೊಡ್ತಾ ಇದ್ದೀವಿ. ಆ್ಯಂಡ್ ಸುಮನ್ ಸರ್ ಜೊತೆ ಫಸ್ಟ್ ಡೇ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಇಂಥ ದೊಡ್ಡ ಸೂಪರ್ ಸ್ಟಾರ್ ಜೊತೆ ಆ್ಯಕ್ಟಿಂಗ್ ಕೊಟ್ಟಿದ್ದಾರೆ, ಫಸ್ಟ್ ಡೇ ಅವ್ರ ಜೊತೆ ಬೈಯೋತ್ತು ಸೀನ್. ನಾನು ಹೆಂಗೆ ಮಾಡಲಿ ಸೀನ್ ಅವ್ರು ನೋಡಿದ್ರೆ ಕಾಲೆಲ್ಲ ಶಿವರ್ ಆಗ್ತದೆ. ಬಟ್ ಸ್ಟಿಲ್ ಫಸ್ಟ್ ಡೇ ಅದೇ ಸೀನ್ ನಂದು ಅವ್ರದ್ದು. ಕತೆ ಪ್ರಕಾರ ದಿಸ್ ಕ್ಯಾರೆಕ್ಟರ್ ಇಸ್ ರಿಯಲಿ ಔಟ್ ಆಫ್ ದ ಬಾಕ್ಸ್, ಒಂದು ಫ್ರೆಶ್ ಕತೆ ಅಂತಲೇ ಹೇಳ್ಬೋದು. ಅವ್ರು ಹೇಳ್ದಂಗೆ ಆಗಲೇ ಇದೊಂದು ಲವ್ ಸ್ಟೋರಿ ಅಲ್ಲ, ಏನಾಗುತ್ತೆ ಎಲ್ಲದಕ್ಕೂ ಒಂದು ಬುನಾದಿ ಅಂತ ಬಂದರೆ ಸ್ನೇಹನೇ. ಅದರಿಂದನೇ ಬೇರೆ ಎಲ್ಲ ಡೆವಲಪ್ ಆಗೋದು. ನನ್ನ ತಂದೆ ತಾಯಿ ಜೊತೆನೂ ಅದೊಂದು ರಿಲೇಷನ್ಶಿಪ್ ಅಂತ ತಂದೆ ತಾಯಿಲಿ ಬಂದರೆ ಬೇಸ್ಮೆಂಟ್ ಅಲ್ಲಿ ನೋಡೋದು ಸ್ನೇಹನೇ. ಅದು ಅಲ್ಲಿಂದ ಬೇರೆ ಎಲ್ಲ ಸಂಬಂಧಗಳು ಮೂಡು ಬರುತ್ತೆ. ಅಂದರೆ ಇದರಲ್ಲಿ ನನಗೆ 3 ಜನ ಮಕ್ಕಳು. ನಾನು ಸುಮನ್ ಸರ್ 2ನೇ ವೈಫ್. ಇದರಲ್ಲಿ ಯೂಶಲಿ 2ನೇ ವೈಫ್ ಅಂದರೆ ಮಲ್ತಾಯಿ, ತುಂಬ ಕೆಟ್ಟೋಳಿರ್ತಾಳೆ, ದೊಡ್ಡ ಹೆಂಡತಿ ಮಕ್ಕಳ ಜೊತೆ ಕೆಟ್ಟಾಗಿ ನಡ್ಕೋತಾ ಇರ್ತಾಳೆ ಅಂತೆಲ್ಲ ಇದೆ. ಬಟ್ ಇದರಲ್ಲಿ ಎಷ್ಟು ಡಿಫ್ರೆಂಟ್ ಆಗಿದೆ ಪಾತ್ರ ಅಂದರೆ, ಅವ್ರ ಅಂದರೆ ಶಿವರಾಜ್ ಅರಸ್ನ ನನ್ನ ಮಗ ಅಂತಾನೆ ನಾನು ಭಾವಿಸ್ತಾ ಇರ್ತೀನಿ. ಬಟ್ ಅವ್ರಿಗೆ ನನ್ನ ಕಂಡ್ರೆ ಆಗ್ತಾ ಇರಲ್ಲ, ಯಾಕೆ ಅಂತ ಇನ್ನೂ ಗೊತ್ತಿಲ್ಲ. ಸೊ ಒಂಥರ ವೆರಿ ಹೋಮ್ಲಿ ಹೌಸ್ ವೈಫ್. ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತಾ ಇರ್ತೀನಿ, ಗಂಡನ ಚೆನ್ನಾಗಿ ನೋಡ್ಕೋತಾ ಇರ್ತೀನಿ. ನಮ್ಮ ಗಂಡ ಹೆಂಡತಿ ನಡುವೆ ಆ ಕೆಮಿಸ್ಟ್ರಿ ಏನಿದೆ ತುಂಬ ಚೆನ್ನಾಗಿದೆ. ಆಮೇಲೆ ಸುಮನ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ಈಸ್ ಅನ್ ಎಕ್ಸಲೆಂಟ್ ಆರ್ಟಿಸ್ಟ್. ಅಂದರೆ ನನಗೆ ವರ್ಡ್ಸ್ ಇಲ್ಲ, ಹೌ ಲಕ್ಕಿ ಐ ಆಮ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋತಾ ಇರೋದು. ಅಂದರೆ ತುಂಬ ಚೆನ್ನಾಗಿದೆ. ಅಂದರೆ ಟ್ರ್ಯಾಕ್ಸ್ ಇದೆ ಇದರಲ್ಲಿ, ಬೇರೆ ಬೇರೆ ಟ್ರ್ಯಾಕ್ಸ್ ಇದೆ. ಎಲ್ಲರೂ ಹೇಳೋ ಹಾಗೆ ನಾನೇನು ಹೆಚ್ಚು ಹೇಳಬೇಕಾಗಿಲ್ಲ, ಇವಾಗ ಎಲ್ಲರೂ ಮಾತಾಡಾಯಿತು. ಪ್ರೀತಮ್ ಸರ್ ಬಗ್ಗೆ ಏನೂ ಹೇಳಬೇಕಾಗೇ ಇಲ್ಲ. ಎಷ್ಟು ಆರಾಮಾಗಿ ಕೆಲಸ ಮಾಡ್ತಾರೆ ಅಂದರೆ ಒಂದು ಪ್ರೊಡಕ್ಷನ್ ಹೌಸ್ ನಡೆಸೋದು ತುಂಬ ಈಸಿ ಕೆಲಸ ಅಲ್ಲ. ನಾನಾ ಥರದ್ದು ಪ್ರೆಷರ್ಗಳಿರುತ್ತೆ, ಎಲ್ಲರ ಕಡೆ ಕಿವಿ ಕೊಡಬೇಕಾಗತ್ತೆ. ಬಟ್ ಇನ್ಸ್ಪೈಟ್ ಆಫ್ ಎವ್ರಿಥಿಂಗ್ ಅವರು ಯಾವತ್ತೂ ಸೆಟ್ನಲ್ಲಿ ಕೂಗಾಡಿದ್ದು ಕಿರ್ಚಾಡಿದ್ದು ಒಬ್ಬರ ಬಗ್ಗೆ ಇಲ್ಲವೇ ಇಲ್ಲ. ಅಷ್ಟು ಆರಾಮಾಗಿ ಕೆಲಸ ಮಾಡ್ಕೊಂಡು ಅವರು ನಮ್ಮನ್ನೆಲ್ಲ ಆರಾಮಾಗಿ ಇಟ್ಟಿರ್ತಾರೆ. ಅಂದರೆ ಯಾರು ಒಂಥರ ಬೇಜಾರು ಮಾಡ್ಕೊಳ್ಳೇಬಾರ್ದು, ಹಂಗೆ ಇರುತ್ತೆ. ನಮಗೂ ಹಾಗೆ ಅನ್ಸತ್ತೆ. ಅಂದರೆ ಇಷ್ಟು ವರ್ಷ ಕೆಲಸ ಮಾಡಿ ಇಷ್ಟ ಆರಾಮಾಗಿದ್ರೆ ಅಯ್ಯೋ ಇಲ್ಲ ಇರ್ಲಿ ಪರವಾಗಿಲ್ಲ, ಇನ್ನು ಸ್ವಲ್ಪ ಲೇಟ್ ಆಗದ ಪರವಾಗಿಲ್ಲ, ಮಾಡೋಣ ಕೆಲಸ ಮಾಡೋಣ, ಪ್ರಾಜೆಕ್ಟ್ ಇಂಪಾರ್ಟೆಂಟ್ ಅಂತ ನಮಗೂ ಹಾಗೆ ಅನ್ಸತ್ತೆ. ಸೊ ಓವರ್ ಆಲ್ ತುಂಬ ಒಳ್ಳೆ ಟೀಮು, ಒಳ್ಳೆ ಕತೆ. ಈಗ ಬೇರೆ ಕಡೆ ಎಲ್ಲ ನೀವು ಜಾಸ್ತಿ ನೋಡಿರ್ಬೋದು, ಬರೀ ಲವ್ ಸ್ಟೋರಿ ಆ ಥರ ಇರುತ್ತೆ. ಇದು ಎಷ್ಟು ಡಿಫ್ರೆಂಟ್ ಆಗಿದೆ ಅಂದರೆ ಒಂದು ಫ್ರೆಂಡ್ಶಿಪ್, ಒಂದು ಪ್ಯೂರ್ ಫ್ರೆಂಡ್ಶಿಪ್ ಹೆಂಗಿರುತ್ತೆ ಅದು ಫ್ರೆಂಡ್ಶಿಪ್ಪು ಇವಾಗ ಮರ್ತೆ ಹೋಗಿದೆ ಎಲ್ಲ ಕಡೆ. ಸೊ ಇದು ಈ ಸೀರಿಯಲ್ ಹೈಲೈಟ್ ಅಂತಾನೆ ಹೇಳ್ಬೋದು. ಸೊ ಆಸ್ ಎ ಡೈರೆಕ್ಟರ್ ಆಗಿ ನಂದಿದ್ದು 6ನೇ ಶೋ ಈ ಚಾನಲಲ್ಲಿ. ಪ್ಲಸ್ ನಮ್ಮ ಸುಮನ್ ಸರ್ ಅವ್ರ ಜೊತೆ ನಾನೊಂದು ಸಿನಿಮಾ ವರ್ಕ್ ಮಾಡ್ತಿದ್ದೆ. ಸೊ ಅವ್ರು ಸೀರಿಯಲ್ ಮಾಡ್ತಾರಾ ಇಲ್ವಾ ಅನ್ನೋದು ನನಗೊಂದು, ಅಂದರೆ ಹೇಗೆ ಕೇಳೋದು ಅನ್ನೋದೊಂದು ಇತ್ತು. ಕೇಳಿದಾಗ ಅವ್ರು ನನಗೆ ಇಷ್ಟ ಹೇಳಿದ್ದು, ನನಗೆ ಕತೆ ಕನ್ವಿನ್ಸ್ ಆದರೆ ನಾನು ಖಂಡಿತ ಮಾಡ್ತೀನಿ ಅಂತ. ಸೊ ಅವರು ಅಂದರೆ ಮೈನ್ ಕಂಟೆಂಟ್ ನೋಡ್ತಾರೆ, ಅದು ಇಷ್ಟ ಆದರೆ
ಖಂಡಿತವಾಗ್ಲೂ ಅವ್ರು ಮಾಡ್ತಾರೆ ಅನ್ನೋದು ಗೊತ್ತಾಯ್ತು. ನಾನು ಕತೆ ಹೇಳಿದೆ, ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಜೊತೆಗೆ ಅವರ ವ್ಯಕ್ತಿತ್ವ ಅಂದ್ರೆ ನಾವೆಲ್ಲ ಕಲಿಯೋದು ತುಂಬಾ ಇದೆ, ಅಂದ್ರೆ ಅವ್ರು ತುಂಬಾ ಎತ್ತರದಲ್ಲಿದ್ದಾರೆ. ಸೊ ತುಂಬಾ ಇದೆ ಕಲಿಯೋದು ಅವ್ರನ್ನ ನೋಡಿ. ಜೊತೆಗೆ ನಮ್ಮ ಈ ಧಾರಾವಾಹಿಯಲ್ಲಿ ಕೆಲಸ ಮಾಡಿರೋ ಎಲ್ಲ ನಮ್ಮ ಚಂದುಗೌಡ ಅವರು, ಕಾವ್ಯ, ಹೇಮ ಬೆಳ್ಳೂರವರು, ನಾಗೇಂದ್ರ ಅರಸ್ ಅವರು, ಪ್ರಶಾಂತ್ ಅವರು, ಹೀಗೆ ಎಲ್ಲರೂ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ. ಸೊ ಎಲ್ಲರೂ ತುಂಬಾ ಸಪೋರ್ಟ್ ಆಗಿ ಪ್ರೀತಿಯಿಂದ ಮಾಡ್ತಿದ್ದಾರೆ. ಸೊ ನನ್ನ ಪ್ರಕಾರ ಒಂದು ಶೋ ಹಿಟ್ ಆಗ್ಬೇಕಂದ್ರೆ ಎಲ್ಲರೂ ಪ್ರೀತಿಯಿಂದ ಮಾಡಿದ್ರೆ ನಾವು ವರ್ಕ್ ಆಗೋದು. ಜೊತೆಗೆ ನನ್ನ ಟೆಕ್ನಿಷಿಯನ್ಸ್, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ವಿನಯ್ ಸರ್, ನಮ್ಮ ನಿರ್ಮಾಪಕಿ ನನ್ನ ಹೆಂಡತಿ ಸಿಂಚನ, ನಮ್ಮ ಕ್ಯಾಮರಾಮನ್ ಪವನ್, ನಮ್ಮ ಎಲ್ಲ ನಿರ್ದೇಶನ ತಂಡ, ಎಲ್ರು ದಿನೇಶ್, ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸ್ನೇಹದ ಕಡಲಲ್ಲಿ ಇದು ಒಂದು ಅಂದ್ರೆ ನಾರ್ಮಲ್ ಆಗಿ ನಾನು ಎಲ್ಲ ಸೀರಿಯಲ್ ನಮ್ದು ಲವ್ ಸ್ಟೋರಿ ಆ ಥರ ಏನೋ ಒಂದು ಕತೆ ಮೇಲೆ ಹೋಗ್ತಿರುತ್ತೆ. ಈ ಸೀರಿಯಲ್ ಏನಕ್ಕೆ ಡಿಫ್ರೆಂಟ್ ಅಂದ್ರೆ ಇಲ್ಲಿ ನನಗೂ ಇದು ಕತೆ ಕೇಳಿದಾಗ ತುಂಬಾ ಇಷ್ಟ ಆಗಿದೆ. ಏನಂದ್ರೆ ಇಲ್ಲಿ ಒಂದೇ ಕತೆ, ಒಂದು ಹೀರೋ ಹೀರೋಯಿನ್ ಲವ್ ಸ್ಟೋರಿ ಆ ಥರ ಅಲ್ಲ. ಇಲ್ಲಿ ಒಂದು ಅಪ್ಪ ಮಗನ ಬಾಂಧವ್ಯ ಇದೆ, ಅಣ್ಣ ತಂಗಿಯರ ಒಂದು ಬಾಂಧವ್ಯ ಇದೆ. ಸೊ ಈ ತರ ತುಂಬಾ ಲೇಯರ್ಸ್ ಇದೆ ಈ ಕಥೆಯಲ್ಲಿ. ಫಸ್ಟ್ ಎಪಿಸೋಡ್ ಇಂದ ನಾರ್ಮಲ್ ಆಗಿ ಏನಾಗುತ್ತೆ, ನಾವು ಸೀರಿಯಲ್ ಮಾಡುವಾಗ ನಮ್ಗೆ ಎಲ್ಲರಿಗೊಂದು ನಮ್ಮ ಮೇಲೆ ಕಂಪ್ಲೇಂಟ್ ಏನಿದೆ ಅಂದ್ರೆ, ಹೋಗಿ ನೀವು ಮದುವೆ ಅಂದ್ರೆ 1 ವಾರ ತೋರಿಸ್ಬಿಡ್ತೀರಿ, 10 ದಿನ ತೋರಿಸ್ಬಿಡ್ತೀರಿ, ಈ ತರ ಎಲ್ಲ ಇರುತ್ತೆ. ಆದ್ರೆ ಇಲ್ಲಿ ನಾವು ಫಸ್ಟ್ ಟೈಮ್ ಬರೀ 4 ನಿಮಿಷದಲ್ಲಿ ಇಡೀ ಮದುವೆ ತೋರಿಸಿದೀವಿ. ಅಂದ್ರೆ 4 ನಿಮಿಷದೊಳಗೆ ಇಡೀ ಮದುವೆ ತೋರಿಸಿದೀವಿ. ಸೊ ಒಂದು ಸ್ಪೆಷಲಿ ಯಾವತ್ತು ಸೀರಿಯಲ್ ಅಲ್ಲಿ ಒಂದು ಮದುವೆಗೆ ನಾರ್ಮಲ್ ಆಗಿ ನಾವು ಸಿನಿಮಾ ಹಾಡುಗಳನ್ನೇ ಬಳಸ್ತೀವಿ ಯಾವುದಕ್ಕೂ. ಇಲ್ಲಿ ಕಂಪ್ಲೀಟ್ ಆಗಿ ನಾವು ಹೊಸ ಹಾಡು ಮಾಡಿ ಒಂದು ಇಡೀ ಮದುವೆ ಸಾಂಗ್ ಮಾಡಿದೀವಿ. ಒಂದು 15-16 ಲಕ್ಷ ಖರ್ಚು ಮಾಡಿ ಬರೀ 4 ನಿಮಿಷಕ್ಕೆ. ಸೊ ಇದೊಂದು ನನಗೂ ಖುಷಿ ವಿಚಾರ. ಓಕೆ, ಫಸ್ಟ್ ಟೈಮ್ ನಾವು ಒಂದು 4 ನಿಮಿಷದಲ್ಲಿ ಮದುವೆ ಮುಗಿಸೋಕೆ ನಮಗೂ ಬರುತ್ತೆ ಅಂತ ಗೊತ್ತಾಯ್ತು ಅವತ್ತು ನನಗೆ. ಸೊ ಇನ್ನೊಂದು BGM, ನಾರ್ಮಲ್ ಆಗಿ ನಾವು ಸೀರಿಯಲ್ಗಳಿಗೆ ಸಿನಿಮಾ ಇದನ್ನೇ ಬಳಸ್ತೀವಿ. ಇಲ್ಲಿ ಫಸ್ಟ್ ಟೈಮ್ ನಾವು ಸಿನಿಮಾ ತರ BGM ಮಾಡಿಸ್ತಿದೀವಿ ಈ ಸೀರಿಯಲ್ಗೆ. ಇದೆಲ್ಲ ಕಾರಣ ಆಗಿದ್ದು ಸ್ಟಾರ್ ಸುವರ್ಣದಿಂದಾನೆ. ಥ್ಯಾಂಕ್ ಯು.